ವೆಲ್ಕಮ್ ಟು ರಿತಿಕಾ ಮಾಮ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ನಾನು ಲಿಶಿಕಾ. ಇವತ್ತಿನ ರೆಸಿಪಿ ನನ್ನ ಫೇವರೆಟ್ ನೂಡಲ್ಸ್. ಬನ್ನಿ ಆಗಿದೆ ಹೇಗ್ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಮೊದಲು ನೂಡಲ್ಸ್ನ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ನಾನು ಅಕ್ಕ ನೂಡಲ್ಸ್ನ ತಗೊಂಡಿದ್ದೀನಿ. ಈ ನೂಡಲ್ಸು ತುಂಬಾನೇ ಚೆನ್ನಾಗಿರತ್ತೆ. ಪ್ಯಾಕೆಟ್ ಅಲ್ಲಿ 4 ಪೀಸ್ ಇರತ್ತೆ. 4 ಪೀಸ್ನು ಹಾಕೊಡ್ತೀನಿ. ನೀರು ಚೆನ್ನಾಗಿ ಕಾಯ್ದಿದೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅಕ್ಕ ನೂಡಲ್ಸ್ನ 4 ಪೀಸ್ ಹಾಕೋತಾ ಇದ್ದೀನಿ. ಅಕ್ಕ ನೂಡಲ್ಸ್ನ ಮೈದಾಯಿಂದ ಮಾಡಲ್ಲ, ಇಂದ ಗೋಧಿಯಿಂದ ಮಾಡ್ತಲೆ. 4 ಪೀಸು ದೊಡ್ಡದು 4 ಇರತ್ತೆ. 4 ಹಾಕಿ ಬಿಸಿನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ನೂಡಲ್ಸು ಸಾಫ್ಟ್ ಆಗಂತ ಬೇಯಿಸ್ಕೋಬೇಕು. ಇದೇ ಥರ ನೂಡಲ್ಸ್ನ ನೀವು ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬಾರ್ದು. ತುಂಬಾನೇ ಚೆನ್ನಾಗಿರತ್ತೆ. ಇದೇ ಥರ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ಈಗ 4 ಪೀಸ್ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನೂಡಲ್ಸು ಚೆನ್ನಾಗಿ ಬಂದಿದೆ. ಇಷ್ಟು ಬೇಯಿಸ್ಕೊಂಡೆ ಸಾಕು, ತುಂಬ ಬೇಯಿಸ್ಬಾರ್ದು. ಈಗ ಕೈಯಲ್ಲಿ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಬೇಯಿಸ್ಬೇಕು. ಈಗ ನೂಡಲ್ಸ್ನ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡ್ಮೇಲೆ ತಣ್ಣೀರು ಹಾಕೋಬೇಕು. ಇವಾಗ ತುಂಬ ಬೆಂದೋಗಿಲ್ಲ. ನೋಡಿ, ಈಗ ನೂಡಲ್ಸ್ ಹೆಂಗೆ ಉದ್ದ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸೈಡ್ಗೆ ಎತ್ತಿಕೊಳ್ಳೋಣ. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆದ್ಮೇಲೆ 10 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಬೆಳ್ಳುಳ್ಳಿ ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಾರ್ದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರೋಗಂಟ ಫ್ರೈ ಮಾಡ್ಕೋಬೇಕು. ವಿಡಿಯೋನ ಮಧ್ಯ ಸ್ಕಿಪ್ ಮಾಡಬೇಡಿ. ಫುಲ್ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸ್ವಲ್ಪ ಎಲೆಕೋಸು ಹಾಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಹಾಕೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಿಂಗೆ ತರಕಾರಿ ಹಸ್ಬೇಕು ಅಷ್ಟು ಹಾಕೋಬಾರ್ದು. ತರಕಾರಿ ಬೇಯ್ದಾಕೆ ಉಪ್ಪನ್ನ ಹಾಕೋಬೇಕು. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ನೂಡಲ್ಸ್ಗೆ ಮೊಟ್ಟೆ ಬೇಕಾಗಿದೆ ಹಾಕೋಬಾರ್ದು. ತುಂಬಾನೇ ಚೆನ್ನಾಗಿರತ್ತೆ. ತರಕಾರಿ ಬೆಂದಿದೆ. ನೂಡಲ್ಸ್ನ ಹಾಕೊಳ್ಳೋಣ. ಈಗ ಎಲ್ಲ ನೂಡಲ್ಸನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಸಾಸ್ ಹಾಕೋಬೇಕು. ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ 2 ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ. 2 ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ. 1 ಸ್ಪೂನ್ ಮೆಣಸು ಪೌಡರ್ ಹಾಕೋತಾ ಇದ್ದೀನಿ. ಕಾಳಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಇಲ್ಲೇ ಮಿಕ್ಸ್ ಮಾಡ್ಕೋಬೇಕು.
ಬಿಸಿ ಬಿಸಿ ಇದ್ದಾಗ ನೂಡಲ್ಸು ತುಂಬ ಚೆನ್ನಾಗಿರತ್ತೆ. ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ. ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಫೇವ್ರೆಟ್ ನೂಡಲ್ಸ್ ರೆಡಿ ಆಗಿದೆ. ಈಗ ಬಿಸಿ ಬಿಸಿನ ತಿಂತ ಇದೆ ನೂಡಲ್ಸ್ ಸೂಪರ್. ಹೋಟೆಲ್ ಸ್ಟೈಲ್ ಥರನೇ ಮನೆಯಲ್ಲೇ ಮಾಡ್ಕೋಬಾರ್ದು. ನೀವೊಂದ್ಸಲಿ ಟ್ರೈ ಮಾಡಿ. ಇವಾಗ ನೂಡಲ್ಸ್ ರೆಡಿ ಆಗಿದೆ. ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡ್ಲೇ ನನಗೆ ಸಿಂಪಲಾಗಿ ನೂಡಲ್ಸ್ನ ಮಾಡ್ಕೋಬಾರ್ದಂತ. ನಿಮಗೆ ನೂಡಲ್ಸ್ ರೆಸಿಪಿ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.